ಶಾಲೆಯಿಂದ ತಿರುಗಿ ಬಂದ ತುಂಟ ಹುಡುಗ ಅಪ್ಪನ ಹತ್ರ ತಂದೆ ಹತ್ರ ಹೋಗ್ತಾನೆ. ಅಪ್ಪ, ನಾಳೆ ಒಂದು ವಿಶೇಷ ಇದು ಸಭೆ ಇದೆ, ಮೀಟಿಂಗ್ ಇದೆ, ನಿಮ್ಮನ್ನು ಆಹ್ವಾನಿಸಲಾಗಿದೆ. ಹೌದಾ, ಭಾಳ ಸಂತೋಷ. ಯಾರ್ಯಾರು ಇರ್ತಾರೆ? 3 ಜನ, ನೀನು ಅಪ್ಪ, ನೀನು, ನಾನು ಮತ್ತು ಪ್ರಿನ್ಸಿಪಲ್ ಎಂದನಂತೆ. ನೋಡಿ, ಇಲ್ಲಿ ಇಂದಿನ ಧ್ಯಾನ ಭಾಗದಲ್ಲಿ ಒಂದು ಉತ್ತಮವಾದ ಆಹ್ವಾನದ ಬಗ್ಗೆ ಬರೆದಿದ್ದಾರೆ. ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ. ಅದನ್ನು ತೆರೆಯುವಂಥ ಸಮಯದಲ್ಲಿ ನಾವು ಎಲ್ಲರೂ ಮೌನವಾಗಿದ್ದು ಧ್ಯಾನಪೂರ್ವಕವಾಗಿ ಇದನ್ನು ಲಾಲಿಸೋಣ, ಓದೋಣ. ನಾನು ನವೀನ್ ಥಾಮಸ್. ನಿಮಗೆ ಸೆಲಾ ಟೈಮ್ಸ್ ಮುಖಾಂತರ ಆಹ್ವಾನ, ನ್ಯೂ ಹೋಪ್ ಟಿವಿಯ ಮುಖಾಂತರ ಇದು ಪ್ರಸಾರವಾಗ್ತಾ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಲಿಕ್ಕೆ ಸಿಕ್ಕಿದ ಅವಕಾಶಕ್ಕಾಗಿ ಋಣಿಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 22ರಿಂದ 24ನೇ ವಚನಗಳು. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಎಷ್ಟು ಉತ್ತಮವಾದ ವಾಕ್ಯ ಭಾಗ. ಈ ವಾಕ್ಯ ವೃಂದದಲ್ಲಿ 3 ಬಾರಿ ಹೋಗೋಣ ಅಥವಾ ಬರೋಣ, ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಅಥವಾ ಪರಿಗ್ರಹಿಸೋಣ, ಮತ್ತು ಪರಸ್ಪರ ನಾವು ಪ್ರೇರೇಪಿಸೋಣ, ನಾವು ಮಾಡೋಣ, ಲೆಟ್ ಅಸ್ ಎನ್ನುವಂಥ ಆಹ್ವಾನಗಳನ್ನು ಇಲ್ಲಿ ಬರೆದಿದ್ದಾರೆ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ಬಾರಿ, ಸಾಧಾರಣ ಒಂದು 12 ಬಾರಿ ಆದರೂ ನಾವು ಮಾಡೋಣ, ಲೆಟ್ ಅಸ್, ಬರೋಣ, ಲೆಟ್ ಅಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮಗೆಲ್ಲ ಗೊತ್ತುಂಟು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಓದೋಣ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಕೃಪಾಸನದ ಮುಂದೆ, ಥ್ರೋನ್ ಆಫ್ ಗ್ರೇಸ್, ಬರೋಣ, ಬನ್ನಿ, ಆಹ್ವಾನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಾವು ಓಡೋಣ, ಲೆಟ್ ಅಸ್ ರನ್, ಓಡೋಣ ಸ್ಥಿರಚಿತ್ತವಾಗಿ, ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ಓಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಲೆಟ್ ಅಸ್ ಆಫರ್ ದ ಸ್ಯಾಕ್ರಿಫೈಸ್ ಆಫ್ ಪ್ರೈಸ್, ಎಡೆಬಿಡದೆ ಸಮರ್ಪಿಸೋಣ. ಆದರೆ ಇಂದಿನ ಈ ವಾಕ್ಯ ಭಾಗದಲ್ಲಿ ನಾವು ಓದಿದ್ದೇನು? ಮೊಟ್ಟ ಮೊದಲನೇದಾಗಿ ದೇವರ ಬಳಿಗೆ ಬರೋಣ. ಲೆಟ್ ಅಸ್ ಡ್ರಾ ನಿಯರ್, ಬರೋಣ. ಆಮಂತ್ರಣ ಪತ್ರ, ಉತ್ತಮವಾದ ಆಮಂತ್ರಣ ಪತ್ರಗಳನ್ನು ನಾವು ನೋಡ್ತೇವೆ ಅಲ್ಲವೇ? ವಿವಾಹದ ಆಮಂತ್ರಣ ಪತ್ರ ಕೆಲವೊಂದು ಎಷ್ಟು ಗಟ್ಟಿಯಾಗಿರುತ್ತೆ, ಪುಸ್ತಕದೋಪಾದಿಯಲ್ಲಿರುತ್ತೆ, ಕೆಲವುದು ತೆಳ್ಳಗಾಗಿರುತ್ತೆ. ಆದರೆ ಇಲ್ಲಿ ನೋಡಿ, ಈ ಆಮಂತ್ರಣ ಪತ್ರ, ದೇವರ ಹತ್ರ ಬರೋಣ, ಕೃಪಾಸನದ ಹತ್ತಿರ ಬರೋಣ, ದೇವರ ಬಳಿಗೆ ಬರೋಣ. ಲೆಟ್ ಅಸ್ ಡ್ರಾ ನಿಯರ್. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 8ನೇ ವಚನಗಳು ಓದೋಣ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು
ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಸ್ಕೊಳ್ರಿ. ಸಮೀಪಕ್ಕೆ ಬನ್ನಿರಿ. ನೀವು ಸಮೀಪಕ್ಕೆ ಬಂದರೆ ಆತನು ಸಮೀಪಕ್ಕೆ ಬರುವನು. ನಿಮ್ಮ ಪಾತ್ರವನ್ನು ನಿರ್ವಹಿಸಿರಿ. ಯಾಕೆ? ನಿಮಗೆ ಸ್ವಾತಂತ್ರ್ಯವನ್ನು ಆತನು ಕೊಟ್ಟಿದ್ದಾನೆ. ನಿಮ್ಮ ಮೇಲೆ ದಬ್ಬಾಳಿಸಿ ಆತನು ಹತ್ತಿರ ಬರುವವನಲ್ಲ. ಆದರೆ ಸ್ವಾಮಿ, ನಾನು ಬೇಡಿದಾಗ, ನೀವು ಬೇಡಿದಾಗ, ಪ್ರಾರ್ಥಿಸಿದಾಗ, ಆತನ ಹತ್ತಿರಕ್ಕೆ ಒಂದು ಹೆಜ್ಜೆ ಇಟ್ಟಾಗ ಆತನು 100 ಹೆಜ್ಜೆಯನ್ನಿಡುವನು. ಆತನು ನಿಮ್ಮ ಹತ್ತಿರ ಬರುವನು. ಆದಿಕಾಂಡದಲ್ಲಿ ನಾವು ನೋಡಿದ್ದೇನು? ಮನುಷ್ಯ ಎಲ್ಲಿದ್ದಿ? ಆದಾಮನೇ ಎಲ್ಲಿದ್ದಿ? ಆದಾಮನು ಕೇಳಿದ್ದಲ್ಲ, ದೇವರೇ ಎಲ್ಲಿದ್ದಿ ಎಂದು ಕೇಳಿದ್ದಲ್ಲ, ದೇವರು ಕೇಳಿದ್ದು, ಎಲ್ಲಿದ್ದೀಪ್ಪ? ಆತನು ಬರುವನು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಧೈರ್ಯದಿಂದ ಬನ್ನಿ, ಬರೋಣ, ಹೋಗೋಣ, ಬನ್ನಿ. ಆಹ್ವಾನ. ಜಾನ್ ಎಫ್ ಕೆನಡಿ ಅಮೇರಿಕದ ಅಧ್ಯಕ್ಷರಾಗಿದ್ದಾಗ ಒಂದು ಫೋಟೋಗ್ರಾಫ್ ಬಹಳ ಪ್ರಖ್ಯಾತವಾಗಿತ್ತು. ಆ ಮೇಜಿಗೆ ದೃಢ ನಿಶ್ಚಯದ ಮೇಜು, ರೆಸೊಲ್ಯೂಟ್ ಡೆಸ್ಕ್ ಎಂದು ಕರೆಯಲಾಗ್ತಾ ಇತ್ತು. ಆದರೆ ಆ ಮೇಜಿನ ಚಿತ್ರವನ್ನು ನೋಡಿ, ಅದು ಅಡಿಯಿಂದ ಯಾರು ನೋಡ್ತಾ ಇದ್ದಾರೆ? ಮಗ. ಅವನಿಗೆ ಅಲ್ಲಿ ಬರುವಂಥ ಅಧಿಕಾರವನ್ನು ಯಾರು ಕೊಟ್ಟರು? ಸಂಬಂಧ. ಬರೀ ಸಂಬಂಧ ಅಲ್ಲ, ಅಪ್ಪನಿಗೂ ತಂದೆಗೂ ಇರುವಂತಹ ಸಂಬಂಧ, ತಂದೆ ಮಗನ ಸಂಬಂಧ. ಆದ್ದರಿಂದ ಅವನಿಗಿದೆ ಅಧಿಕಾರ, ಅಲ್ಲಿ ಹೋಗಲಿಕ್ಕೂ ಅಧಿಕಾರ. ನೋಡಿ, ನಮ್ಮ ಮಕ್ಕಳು ಚಿಕ್ಕವರಾಗಿರುವಾಗ ನಾವಿಬ್ಬರು ಮಲಗಿದ್ದರೆ ಓಡಿ ಬಂದು ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಏನೋ ಅರ್ಜಿ ಹಾಕಬೇಕಾದದ್ದಿಲ್ಲ. ಓಡಿ ಬರುವಂಥ, ಹತ್ತುವಂಥ, ಹತ್ತಿರಕ್ಕೆ ಬರುವಂಥ ಅಧಿಕಾರ ಅವರಿಗಿದೆ. ಯಾಕೆ? ಸಂಬಂಧ. ಮಕ್ಕಳ ತಂದೆ ತಾಯಂದಿರ ನಡುವೆ ಇರುವಂಥ ಸಂಬಂಧ. ಆ ಆತ್ಮವಿಶ್ವಾಸಕ್ಕೆ ಕಾರಣ ಏನು ನೋಡೋಣ. ಈ ಸುಂದರ ಸಂದರ್ಭವನ್ನು 10ನೇ ಅಧ್ಯಾಯದಲ್ಲಿ ಓದ್ತೇವೆ. ಹೀಗಿರೋದ್ರಿಂದ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ರಕ್ತದ ಮೂಲಕ, ಶರೀರವೆಂಬ ತೆರೆಯ ಮುಖಾಂತರ. 21ನೇ ವಾಕ್ಯ, ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ನೋಡಿ, ನಿಮ್ಮನ್ನು ಸಮಯ ಯಂತ್ರದಲ್ಲಿ ಅಥವಾ ಟೈಮ್ ಮಷೀನ್ದಲ್ಲಿ ಹಾಕಿಕೊಂಡು ಸೇರಿಸಿಕೊಂಡು ಸಮಯ ಪ್ರಯಾಣದ ಪ್ರವಾಸಕ್ಕೆ ಕರೆದೊಯ್ತಾ ಇದ್ದೀನಿ. ಹೋಗೋಣ. 2020-25 ವರ್ಷಗಳ ಹಿಂದೆ ಯಹೂದಿ ಜನಾಂಗದಲ್ಲಿ, ಅಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಆ ದೇವಾಲಯದ ಬೆಟ್ಟ ಒಂದು ಸ್ಮಾರಕ, ಆಯತಾಕಾರದ ಎಸ್ಪ್ಲನೇಡ್ ಆಗಿತ್ತು. ಬೃಹತ್ ದೇವಾಲಯ. ಅಡಿಪಾಯದ ಕಲ್ಲುಗಳು ಬೃಹತ್ ಪ್ರಮಾಣದಲ್ಲಿದ್ದವು. ಆ ಅಡಿಪಾಯ ದೇವಾಲಯವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದರು. 70ನೇ ಇಸವಿಯ ನಂತರ ಅದು ಉಳಿಯಲಿಲ್ಲ. ಆದರೆ ಒಂದು ಭಾಗ ಮಾತ್ರ, ಪಶ್ಚಿಮ ಭಾಗ ಮಾತ್ರ ಇಂದು ಉಳಿದಿದೆ. ಈಗ ಅದನ್ನು ವೇಲಿಂಗ್ ವಾಲ್, ಗೋಳಾಟದ ಗೋಡೆ ಎಂದು ಕರೆಯುತ್ತಾರೆ. ಈಗಲೂ ಹೋಗಿ ಅದನ್ನು ನೋಡಬಹುದು. ಅಲ್ಲಿ ಜನರು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆ ಭಾಗದಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಎಲ್ಲರೂ ಪ್ರವೇಶಿಸಬಹುದಾದ ಸ್ಥಳ. ಅದು ಹೊರ ಅಂಗಳ. ಯಾರಾದರೂ ಹೋಗ್ಬೋದು. ಯಹೂದಿಗಳು ಹೋಗ್ಬೋದು, ಅನ್ಯ ಜನರು ಹೋಗ್ಬೋದು, ಹೆಂಗಸರು ಹೋಗ್ಬೋದು, ಮಕ್ಕಳು ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ಅದರ ನಂತರ ಯಹೂದಿ ಮಹಿಳೆಯರು ಮಾತ್ರ ಹೋಗಬಹುದಾದ ಒಂದು ಸ್ಥಳ, ಒಳಂಗಳದ ಮೊದಲ ಭಾಗ. ಅದರ ನಂತರ ನೋಡಬಹುದಾದದ್ದು
ಇಸ್ರಾಯೇಲ್ ದೇವಾಲಯದ ನ್ಯಾಯಬದ್ಧವಾಗಿ ವಿಧಿಬದ್ಧವಾಗಿ ಶುದ್ಧರಾಗಿರುವ ವಯಸ್ಕರು ಮಾತ್ರ, ಪುರುಷರು ಮಾತ್ರ, ಸುನ್ನತಿ ಮಾಡಿಸ್ಕೊಂಡವರು ಒಳಗೆ ಹೋಗ್ಬೋದಾಗಿತ್ತು. ಅದು ಮೊದಲ ಭಾಗ, ದೇವಾಲಯದ ಮೊದಲ ಭಾಗ, ಅದಕ್ಕೆ ಉಲಾಮ್ ಎಂದು ಕರೀತಾ ಇದ್ದರು. ಅದರ ನಂತರ ಪವಿತ್ರ ಸ್ಥಳ, ಅದಕ್ಕೆ ಹೆಕೆಲ್ ಎಂದು ಕರೀತಾ ಇದ್ದರು. ಅಲ್ಲಿ ಯಾಜಕರು, ಪ್ರೀಸ್, ಅವರು ಹೋಗ್ಬೋದಾಗಿತ್ತು. ಅದರ ನಂತರ ಒಳಗೆ ಒಡಂಬಡಿಕೆಯ ಮಂಜೂಷವನ್ನಿಟ್ಟಿರುವಂಥ ಆರ್ಕ್ ಆಫ್ ಕವಿನೆಂಟ್ ಇರುವಂಥ ಜಾಗ, ಹೋಲಿ ಆಫ್ ಹೋಲಿ, ಅತಿ ಪವಿತ್ರ ಸ್ಥಳ, ಯಾರೂ ಹೋಗುವ ಹಾಗಿಲ್ಲ. ಅದರ ಮುಂದೆ ಒಂದು ದೊಡ್ಡ ತೆರೆ, ಪರದೆ 10 ಸೆಂಟಿಮೀಟರ್ ದಪ್ಪವಿತ್ತಂತೆ. ಚರಿತ್ರಕಾರರು ಬರೆದಿದ್ದಾರೆ. ಯಾರೂ ಹೋಗೋ ಹಾಗಿಲ್ಲ. ವರ್ಷಕ್ಕೊಬ್ಬರು ಒಬ್ಬ ಯಾಜಕ, ಒಬ್ಬ ಪ್ರೀಸ್ಟ್ ಒಳಗೆ ಹೋಗ್ಬೋದಾಗಿತ್ತು. ಹೋಗುವಾಗ ಕಾಲಿಗೆ ಒಂದು ಹಗ್ಗ ಕಟ್ಕೊಂಡು ಹೋಗಬೇಕಂತೆ. ಏನಾದರೂ ಆಗಿಬಿಟ್ರೆ ಅವನೇ, ಯಾರೂ ಒಳಗೆ ಹೋಗಿ ಆ ಶರೀರವನ್ನು ಹೊರಗೆ ತರುವಂಥದ್ದಿಲ್ಲ. ಹಾಗೆ ಎಳೆದು ಆ ಶರೀರವನ್ನು ಹೊರಗೆ ತರಬಹುದು ಅಷ್ಟೆ. ಅಂಥ ಭಯಭಕ್ತಿಯೊಡನೆ ಒಳಗೆ ಹೋಗಬೇಕಾದ ಆ ಸ್ಥಳ, ಯಾರೂ ಹೋಗಲು ಸಾಧ್ಯವಿಲ್ಲದ ಸ್ಥಳ, ಹೋಲಿ ಆಫ್ ಹೋಲಿ, ಅತಿ ಪರಿಶುದ್ಧ ಸ್ಥಳ. ಅಲ್ಲಿ ಅದರ ಮುಂದೆ ಇರುವ ತೆರೆ, ಪರದೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಾಗ ಆತನು ಇದು ಮುಗಿಯಿತು, ಟೆಟೆಲೆಸ್ಟಾಯ್, ಮುಗಿಸಿದ್ದೇನೆ, ನಾನು ದೇವರು ಕೊಟ್ಟ ಕಾರ್ಯವನ್ನು ಮುಗಿಸಿದ್ದೇನೆ, ಪಾಪದ ಪರಿಹಾರದ ಪೇಮೆಂಟ್ ಅದನ್ನೆಲ್ಲ ಕೊಟ್ಟಿದ್ದೇನೆ, ನಾನು ಅದಕ್ಕಾಗಿ ಸಂಪೂರ್ಣವಾಗಿ ಅದನ್ನು ಪರಿಹಾರ ಮಾಡಿದ್ದೇನೆ, ಮುಗಿಸಿದ್ದೇನೆ, ಮುಗಿಯಿತು ಎಂದು ಘೋಷಿಸಿದಾಗ ಆ ಪರದೆ ಮೇಲಿಂದ ಕೆಳಗೆವರೆಗೂ ಅದು ಹರಿದು ಹೋಯಿತು. ಕೆಳಗಿಂದ ಮೇಲಕ್ಕೆ ಹರಿಯಲಿಲ್ಲ, ಅದನ್ನು ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾರೆ. ಮೇಲಿಂದ ಕೆಳಕ್ಕೆ ಹರಿಯಿತು. ಅದು ಹೇಗಪ್ಪ ಆದದ್ದು? ಅದು ದೇವರ ಕೈಪವಾಡ ಅಲ್ಲವೇ? ಅದು ಒಂದು ಸಂಕೇತ. ಯಾಕೆ? ಜನರಿಗೆ ದೇವರ ಹತ್ತಿರ ಬರುವಂಥ ಅಧಿಕಾರ ಅದುವರೆಗೂ ಸಾಧ್ಯವಿರಲಿಲ್ಲ. ಯಾಕೆ? ಪರಿಶುದ್ಧನಾದ ದೇವರ ಹತ್ತಿರ ಹೋಗುವಂಥ ಅಧಿಕಾರ, ಸಾಮರ್ಥ್ಯ ಯಾರಿಗೂ ಇಲ್ಲ. ಯಾಜಕರು ಬಲಿಗಳನ್ನು ಅರ್ಪಿಸ್ತಾ ಇರಬೇಕಾಗಿತ್ತು ಪಾಪ ಪರಿಹಾರಕ್ಕಾಗಿ. ಆದರೆ ಯೇಸು ಸ್ವಾಮಿಯನ್ನು ನಂಬಿದಾಗ, ಆತನು ಪ್ರಾಣ ಕೊಟ್ಟಾಗ ಅದೇ ಸಾಕು. ಒಂದೇ ಸಾರಿ ಆ ಬಲಿದಾನವನ್ನು ಆತನು ಮಾಡಿದ್ದಾನೆ. ಆದ್ದರಿಂದ ಆತನ ಹತ್ತಿರಕ್ಕೆ ಹೋಗೋಣ. ಬನ್ನಿ, ಸಮೀಪಕ್ಕೆ ಬನ್ನಿ. ಡ್ರಾ ನಿಯರ್, ಲೆಟ್ ಅಸ್ ಡ್ರಾ ನಿಯರ್. ಸಮೀಪಕ್ಕೆ ಬನ್ನಿ. ನಾವು ಶಾಂತವಾಗಿದ್ದಾಗ, ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದರೆ, ಅಥವಾ ಪ್ರಾರ್ಥನೆಯನ್ನು ಪಿಸುಗುಟ್ಟಿದಾಗ, ಯಾರು ಇಲ್ಲದ ಸ್ಥಳಕ್ಕೆ ಹೋದಾಗ, ಅಥವಾ ಕೋಣೆಯ ಆ ಕೊನೆಯಲ್ಲಿ ಒಂದು ಭಾಗದಲ್ಲಿ ಕುಳಿತು ಮೌನವಾಗಿ ಪ್ರಾರ್ಥಿಸಿದಾಗ ನಾವು ಆತನ ಹತ್ತಿರ ಬರುತ್ತೇವೆ ಅಲ್ಲವೇ? ಹತ್ತಿರಕ್ಕೆ ಬರುವಂಥ ಆ ಸನ್ನಿವೇಶ. ಮಾರ್ಕ 1ನೇ ಅಧ್ಯಾಯ 35ನೇ ವಚನ. ಮಾರ್ಕ 1:35. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ, ಈ ಶರೀರಧಾರಿಯಾದಾಗ ಆತನು ಮಾಡಿದ್ದೇನು? ಜನರು ಏಳುವುದಕ್ಕೆ ಮುಂಚೆ, ಪ್ರಪಂಚ ಏಳುವುದಕ್ಕೆ ಮುಂಚೆ, ಈ ಲೋಕದ ಗಲಾಟೆಗಳು ಶುರುವಾಗೋದಕ್ಕಿಂತ ಮುಂಚೆ ಆತನು ಆ ಮೊಬ್ಬಿನಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾಕೆ? ಆತನು ಶರೀರಧಾರಿಯಾದಾಗ ಅದರ ಅವಶ್ಯಕತೆ ಇತ್ತು. ಆದರೆ ನಾವು ಮಾಡಬೇಕಾದದ್ದು ಎಷ್ಟು ಮುಖ್ಯ ಅಂತ ನೋಡಿ. ಆ ಸಂಬಂಧವಿಲ್ಲದೆ ಇದ್ದರೆ ಆತನನ್ನು ಹಿಂಬಾಲಿಸುವುದು ಸಾಧ್ಯವಿಲ್ಲ. ದೇವರ ಹತ್ತಿರ ಬರೋಣ. ಬನ್ನಿ, ಲೆಟ್ ಅಸ್ ಡ್ರಾ ನಿಯರ್. ಎರಡನೇದು, ಲೆಟ್ ಅಸ್ ಕನ್ಸಿಡರ್ ಹೌ ಟು ಎನ್ಕರೇಜ್, ಅಥವಾ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನಾವು ಮಾಡೋಣ, ಪ್ರೇರೇಪಿಸೋಣ. ಹತ್ತಿರಕ್ಕೆ ಬರೋಣ, ಪ್ರೇರೇಪಿಸೋಣ, ಉತ್ತೇಜಿಸೋಣ. ನೋಡಿ, ಮುಳ್ಳು ಹಂದಿಗಳು ಕೆಲವೊಮ್ಮೆ ಚಳಿಗಾಲದಲ್ಲಿ ಒಟ್ಟಿಗೆ ಬರ್ತವಂತೆ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಿಗೆ ಬಂದಾಗ ಆ ಮುಳ್ಳುಗಳು ಪರಸ್ಪರ ಅದನ್ನು ತಿವಿದಾಗ ಅಯ್ಯಯ್ಯೋ ಬೇಡ ಎಂದು ಹೇಳಿ ಅದು ಓಡಿ ಹೋಗ್ತದಂತೆ. ತಿರುಗಿ ಚಳಿಯಾದಾಗ ಒಟ್ಟಿಗೆ ಬರ್ತದಂತೆ. ನಾವು ಕೆಲವೊಮ್ಮೆ ಸಹೋದರ ಸಹೋದರಿಯರ ಒಟ್ಟಿಗೆ ನಾವು ಸೇರಿ
ನಾವು ಪ್ರಾರ್ಥನೆಗಾಗಿ ಅಥವಾ ಉತ್ತೇಜನಕ್ಕಾಗಿ ಬರುವಾಗ ಆ ಚೂಪಾದ ಮುಳ್ಳುಗಳನ್ನು ನಾವು ನಮಗೆ ಅದು ಸ್ಪರ್ಶವಾಗಬಹುದು. ಅಯ್ಯೋ ಬೇಡ, ಇದೆಲ್ಲ ಬೇಡ ಎಂದು ಎನಿಸ್ಬೋದು. ಆದರೆ ನಾವೆಲ್ಲ ಹಾಗೆ ಅಲ್ಲವೇ? ಅದು ಮಾನವ ಸಹಜ. ಆದರೂ ನಮಗೆ ಬೇಕು, ಪರಸ್ಪರ ಇರುವಂಥ ಉತ್ತೇಜನ ಬೇಕು. ಹಾಗೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಒಬ್ಬಳೇ ಮಾಡುವಂಥ ಶಕ್ತಿ ಸಾಮರ್ಥ್ಯವಿಲ್ಲ, ಅದು ಮೂರ್ಖತನ. ನೋಡಿ, ಒಂದು ಶಿಬಿರದ ಬೆಂಕಿ ಅಥವಾ ಕ್ಯಾಂಪ್ ಫೈರ್ ಇದ್ದಾಗ ಅದನ್ನು ನಂದಿಸಲಿಕ್ಕೆ, ಅದೆಲ್ಲ ಮುಗಿದ ಮೇಲೆ, ಕಾರ್ಯಕ್ರಮ ಮುಗಿದ ಮೇಲೆ ನಂದಿಸಲಿಕ್ಕೆ ನೀರು ಇಲ್ಲದೇ ಇದ್ದರೆ ಏನು ಮಾಡಬೇಕು? ಅಲ್ಲಿರುವ ಆ ಬೆಂಕಿಯ ಕೆಂಡಗಳನ್ನು ಅಥವಾ ಕಟ್ಟಿಗೆಯನ್ನು ಬೇರ್ಪಡಿಸಿದರೆ ಸಾಕು. ಒಟ್ಟಿಗೆ ಇದ್ದಾಗ ಉರಿತಾ ಇರುತ್ತೆ, ಬೇರ್ಪಡಿಸಿದರೆ ಸಾಕು, ತನ್ನಿಂದ ತಾನೇ ಎಲ್ಲ ಆರಿ ಹೋಗುವಂಥ ಸನ್ನಿವೇಶ ನಮಗೆಲ್ರಿಗೂ ಗೊತ್ತುಂಟು. ಅದೇ ಪ್ರಕಾರ ನಮಗೆ ಬೇಕು ಪರಸ್ಪರ ಉತ್ತೇಜನ, ಪರಸ್ಪರ ಕೊಡುವಂಥ ಪ್ರೋತ್ಸಾಹ, ಪರಸ್ಪರ ಸಿಗುವಂಥ ಆ ಬಿಸಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ನಡೆದುಕೊಳ್ಳ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪ್ರೋತ್ಸಾಹಿಸಬೇಕು. ಅದು ಮಾತ್ರವಲ್ಲ, ಪ್ರೋತ್ಸಾಹವನ್ನು ಸ್ವೀಕರಿಸಬೇಕು ಪರಸ್ಪರ. ಅದು ಮುಖ್ಯ. ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಕೂಡ ಅದನ್ನು ಮಾಡಬಹುದು. ಆದರೆ ಅದು ಸಮಯವನ್ನು ತಿಂದು ಬಿಡುವಂಥ ಒಂದು ಸಂಗತಿ. ಆದ್ದರಿಂದ ಮೂರ್ಖರಾಗಿರಬಾರ್ದು. 24ನೇ ಮತ್ತು 25ನೇ ವಚನಗಳನ್ನು ಓದೋಣ. 10ನೇ ಅಧ್ಯಾಯ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂದಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆ ದಿನ ಸಮೀಪವಾಗುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಎಂಥ ಉತ್ತೇಜನ! ನಾವು ಪರಸ್ಪರ ಪ್ರೇರೇಪಿಸೋಣ. ಸಹೋದರಿಯೇ, ಸಹೋದರನೇ, ನಾವು ಖಂಡಿತ ಮಾಡಬೇಕಾದ ವಿಷಯ. 3ನೇ ಸಂಗತಿ, ಲೆಟ್ ಅಸ್ ಹೋಲ್ಡ್ ಫಾಸ್ಟ್. ನಾವು ಬಿಗಿಯಾಗಿ ಹಿಡಿದುಕೊಳ್ಳೋಣ, ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ಎಂಬ ಆಹ್ವಾನ. ನಾನು ಚಿಕ್ಕವನಾಗಿದ್ದಾಗ ಮನೆಯ ಹತ್ತಿರ ಒಂದು ದೊಡ್ಡ ನೇರಳೆಯ ಮರ, ಜಾಮೂನ್ ಮರ, ನೇರಳೆ ಹಣ್ಣುಗಳನ್ನು ಅದು ತೆಗೆಯಬೇಕು ಎಂಬುದಾಗಿ ಒಬ್ಬ ಯವನಸ್ಥ ಒಂದು ಕೊಂಬೆಯ ಮೇಲೆ ಆತನು ಹೋಗ್ತಾನೆ. ಹೋದಾಗ ಅವನಿಗೇನಾಯಿತೋ ಗೊತ್ತಿಲ್ಲ, ತಿರುಗಿ ಬರಲಿಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ. ಅವನು ಕೂಗಾಡ್ತಾನೆ, ಅಯ್ಯೋ ಹೆಲ್ಪ್ ಹೆಲ್ಪ್, ಸಹಾಯ ಮಾಡಿರಿ. ಇಳೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೆರೆಮನೆಯವರೆಲ್ಲ ಓಡಿ ಬಂದು ಹಿಡ್ಕೋಪ್ಪ, ನೀನು ಹೀಗೆ ಬಾ. ಅವನಂತರ ಇಲ್ಲ ಹೇಳಿ ಹಿಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ತಿರುಗಿ ಬರಲಿಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಬಹಳ ಎತ್ತರದಲ್ಲಿತ್ತು, ಯಾವ ಏಣಿಯೂ ಇರಲಿಲ್ಲ, ಅಷ್ಟು ಉದ್ದವಾದ ಏಣಿ. ಎಲ್ಲರೂ ಕೂಗಾಡಿದ್ರು, ಹಿಡಿದುಕೋ, ಬಿಗಿಯಾಗಿ ಹಿಡಿದುಕೋ, ಬಿಡಬೇಡ, ಗಟ್ಟಿಯಾಗಿ ಹಿಡಿದುಕೋ. ಅವರಲ್ಲಿ ಬೆಡ್ಶೀಟ್ಗಳನ್ನು ಮತ್ತು ತಲೆದಿಂಬುಗಳನ್ನು, ಹಾಸಿಗೆಗಳನ್ನೆಲ್ಲ ಹರಡಿದ್ರು ಕೆಳಗೆ. ಅದರ ನಂತರ ಅವನು ಇಲ್ಲ, ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಹಿಡಿದುಕೋ. ಕೊನೆಗೂ ಅವನು ಬಿಟ್ಟ. ಆದರೆ ಈ ಶೀಟ್ಗಳಲ್ಲಿ ಅವನನ್ನು ಹಿಡಿದದ್ರಿಂದ ಅವನಿಗೆ ಜಾಸ್ತಿ ಗಾಯವೇನೂ ಆಗಿಲ್ಲ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ನಾವು ನೋಡಿ, ಮರದ ಕೊಂಬೆಗಳನ್ನು ಹಿಡಿದುಕೊಂಡಿಲ್ಲ, ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡಿದ್ದೇವೆ. ಗ್ರೀಕ್ ಭಾಷೆಯಲ್ಲಿ ಬಿಗಿಯಾಗಿ ಹಿಡಿದುಕೋ ಎನ್ನುವಂಥ ಸಂಗತಿಯನ್ನು
ಕ್ಯಾಟಿಕೋ ಕ್ಯಾಟಿಕೋ ಎಂಬ ಪದವನ್ನು ಅವರು ಉಪಯೋಗಿಸಿದ್ದಾರೆ. ಅಂದರೆ ಗಟ್ಟಿಯಾಗಿ, ಬಿಗಿಯಾಗಿ ಹಿಡಿದುಕೋ, ಬಿಡಬೇಡಿ. ಈ ಜಗತ್ತಿನಲ್ಲಿ ಅನೇಕ ಭರವಸೆಗಳನ್ನು ಜನರು ಕೊಡ್ತಾರೆ. ಕೆಲವು ಭರವಸೆಗಳನ್ನು ನಂಬಬಹುದು, ಅನೇಕ ಭರವಸೆಗಳನ್ನು ನಂಬಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಾವು ಭರವಸೆಗಳನ್ನು ಕೊಡ್ತೇವೆ, ಪ್ರಾಮಿಸ್ ಕೊಡ್ತೇವೆ, ಅದನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಯಾಕೆ? ಕೊಡುವಾಗಲೇ ಅದು ಅಷ್ಟು ಸತ್ಯ ಅಲ್ಲ ಎಂಬುದು ನಮಗೆ ಗೊತ್ತು. ಅಥವಾ ನಾವು ಈಡೇರಿಸುವ ಇಚ್ಛೆಯನ್ನು ಹೊಂದಿದವರು, ಆದರೆ ಅದನ್ನು ಈಡೇರಿಸುವ ಶಕ್ತಿ ಇಲ್ಲ. ಯಾಕೆ? ಮನುಷ್ಯರು, ಅದು ಮನುಷ್ಯ ಸಹಜ. ಆದರೆ ಇಲ್ಲಿ ಬರೆದಿದ್ದೇನು 23ನೇ ವಾಕ್ಯ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಯಾಕೆ? ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಆತನು ನಂಬಿಗಸ್ತನು. ಹಿ ಈಸ್ ಫೇತ್ಫುಲ್. ಕೆಲವು ವಚನಗಳನ್ನು ಓದೋಣ. 1 ಯೋಹಾನ 1:8 ಮತ್ತು 9 ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಂಬಿಗಸ್ತನು. ಕ್ಷಮಾಪಣೆ ಕೊಡುವುದಕ್ಕೆ ಆತನ ಪ್ರಾಮಿಸ್, ವಾಗ್ದಾನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9 ಓದೋಣ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನು. ಕೀರ್ತನೆ 36ನೇ ಕೀರ್ತನೆ 5 ದಾವೀದ ಬರೀತಾ ಇದ್ದಾನೆ, ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ಉತ್ತಮವಾದ ಆ ಸಂಗತಿ, ನಂಬಿಗಸ್ತಿಕೆ. ಕೀರ್ತನೆ 119 90 ನಿನ್ನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು, ನೀನು ಭೂಮಿಯನ್ನು ಸ್ಥಾಪಿಸುತ್ತಿ, ಅದು ಕದಲುವುದಿಲ್ಲ. ನಿನ್ನ ಸತ್ಯತೆ, ಸತ್ಯಸಂಧತೆ, ನಿನ್ನ ಪ್ರಾಮಿಸ್, ನಿನ್ನ ನಂಬಿಗಸ್ತಿಕೆ. 1 ತೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 5ನೇ ಅಧ್ಯಾಯ 24 ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಕರೆಯುವವನು ನಂಬಿಗಸ್ತನು. ಆಮೇನ್. ಕೊನೆಯ ವಚನ 2ನೇ ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13 ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಅದು ಆತನ ಸ್ವಭಾವ. 7ನೇ ತಾರೀಕು ಡಿಸೆಂಬರ್ 1988 ಬೆಳಿಗ್ಗೆ 11:41 ಸಮಯ, ಭೀಕರವಾದ ಭೂಕಂಪ. ಅಲ್ಲಿ ರಷ್ಯಾದ ದಕ್ಷಿಣ ಭಾಗ, ಅರ್ಮೀನಿಯಾ ಎಂಬ ಭಾಗದಲ್ಲಿ, ಅರ್ಮೀನಿಯಾ ದೇಶದಲ್ಲಿ, ಟರ್ಕಿ ಮತ್ತು ಅರ್ಮೀನಿಯಾ ಆ ಭಾಗದಲ್ಲಿ ಆದ ಭೀಕರವಾದ ಭೂಕಂಪ. ಸಾಧಾರಣ 70,000 ಜನ ಸತ್ತಿದ್ರಂತೆ. ಅಲ್ಲಿ ಜನದಟ್ಟಣೆ ಕಡಿಮೆ, ಆದರೂ ಅಷ್ಟು ಜನ ಸತ್ತಿದ್ರು. ಭೀಕರವಾಗಿತ್ತು. ಒಂದು ಊರಿನಲ್ಲಿ ಜನರೆಲ್ಲ ಕೃಷಿ ಮಾಡಲಿಕ್ಕೆ ಹೋಗಿದ್ದರು, ಆದ್ದರಿಂದ ಅವರಿಗೇನು ತೊಂದರೆ ಆಗಲಿಲ್ಲ. ಆದರೆ ಏನಾಯಿತು, ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಧ್ವಂಸವಾಯಿತು, ಬಿದ್ದು ಹೋಯಿತು, ಕುಸಿದು ಬಿತ್ತು. ಆಗ ಅವರೆಲ್ಲ ಓಡಿ ಬಂದರು, ಮಕ್ಕಳೆಲ್ಲ ಇದ್ದಾರೆ ಒಳಗೆ. ಅನೇಕರು ಸಾವನ್ನಪ್ಪಿದ್ದರು. ಒಬ್ಬಿಬ್ಬರು ಮಾತ್ರ ಅವರು ಉಳಿಸಿಕೊಂಡರು, ಅವರನ್ನು ಹೊರಗೆ ತರಲಾಯಿತು. ಒಬ್ಬ ತಂದೆ ಮಾತ್ರ ಅಗೀತಾ ಇದ್ದಾನೆ, ಕಲ್ಲುಗಳನ್ನು ತೆಗಿತಾ ಇದ್ದಾನೆ. ಈ ದೊಡ್ಡ ಕಟ್ಟಿಗೆಯನ್ನು ಆತನು ತೆಗೀತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ. 4 ಗಂಟೆಗಳ ಕಾಲ, 6 ಗಂಟೆಗಳ ಕಾಲ, 8 ಗಂಟೆಗಳ ತಾಸುಗಳ ಕಾಲ
ಜನ ಬಂದು ಹೇಳ್ತಾರೆ, ಅಯ್ಯೋ ಬಿಟ್ಬಿಡಿಯಪ್ಪ, ಯಾರೂ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಾನು ಬಿಡಲ್ಲ, ನನ್ನ ಮಗ ಇದ್ದಾನೆ, ಅರ್ಮಂದ್ ಎನ್ನುವಂಥ ನನ್ನ ಮಗ. 12 ಗಂಟೆ ಆಯಿತು, 24 ಗಂಟೆ ಆಯಿತು. ಎಲ್ಲರೂ ಹೇಳ್ತಾರೆ, ಅಯ್ಯೋ ನೀನು ಮೂರ್ಖ, ನಾವು ಇದು ಆಗಿದೆ, ಏನು ಮಾಡೋದು? ಆದರೆ ಅವನು ಬಿಡಲಿಲ್ಲ. ಎಷ್ಟೇ ಕಷ್ಟವಾಗಿದ್ದರು, ದುರ್ಬಲನಾಗಿದ್ದರು, 36 ಗಂಟೆಗಳ ಕಾಲ ಆತನು ಕೆಲಸ ಮಾಡಿದ. ಆಗ ಒಂದು ಶಬ್ದ, ಹೌದಾ ನೀನು ಅರ್ಮಂದ್? ಹೌದಪ್ಪ, ಅಪ್ಪ, ಡ್ಯಾಡಿ. ಆಗ ಇತರರು ಬಂದರು. 14 ಮಕ್ಕಳು ಉಳಿದುಕೊಂಡರು. ಒಂದು ಭಾಗದಲ್ಲಿ, ಒಂದು ಕೊನೆಯಲ್ಲಿ ದೊಡ್ಡ ಕಲ್ಲುಗಳು ಹಾಗೂ ಈ ಕಟ್ಟಿಗೆಯ ಈ ಫಲಕಗಳು ಸಂಪೂರ್ಣವಾಗಿ ಬಿದ್ದಿರಲಿಲ್ಲ. ಅದು ಏರ್ ಪಾಕೆಟ್ ಎಂದು ಹೇಳುವಂಥ ಆ ಸನ್ನಿವೇಶದ ಮುಖಾಂತರ ಅವರು ಬಚಾವಾದರು, ಬದುಕಿಕೊಂಡರು. ಅಲ್ಲಿಂದ ಅವನನ್ನು, ಆ ಮಕ್ಕಳನ್ನೆಲ್ಲ ಹೊರಗೆ ತಂದಾಗ ಆ ಹುಡುಗ ಬಂದು ಅಪ್ಪಿಕೊಂಡು ಹೇಳ್ತಾನೆ, ಥ್ಯಾಂಕ್ ಯು ಡ್ಯಾಡಿ, ನಾನು ಹೇಳಿದೆ ನನ್ನ ಫ್ರೆಂಡ್ಸ್ಗೆ, ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ನನ್ನಪ್ಪ ಬರ್ತಾನೆ ಬಿಡಿ. ಯಾಕೆ? ಅಂದು ನೀನು ಹೇಳಿದ್ದು ಜ್ಞಾಪಕ ಇದೆಯಾ? ನೀನು ಎಲ್ಲಿದ್ದರೂ ನಿನಗಾಗಿ ನಾನು ಬರ್ತೇನೆ, ನಿನಗಾಗಿ ನಾನು ಇರ್ತೇನೆ ಎಂಬ ವಾಗ್ದಾನವನ್ನು ಪ್ರಾಮಿಸ್ ಕೊಟ್ಟಿದ್ದೀಯಲ್ಲಪ್ಪ. ಹೌದು ಸಹೋದರರೇ, ಸಹೋದರಿಯರೇ, ನಮಗೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು.